ಹಾಂ, ನಮಸ್ಕಾರ. ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಅಧ್ಯಕ್ಷರಾದ ರಾಜೇಶ್ ರಾವ್ ಸರ್ಗೆ ಮೊದಲಿಗೆ ನಮಸ್ಕಾರಗಳು. ಪ್ರತಿ ತಿಂಗಳು ನಮ್ಮ ಶಾಲೆಯ ಮಕ್ಕಳಿಗೆ 75 kg ಅಕ್ಕಿ ಮತ್ತು ಪ್ರತಿ ತಿಂಗಳು ಹಾಲಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತು ಈಗ ಅಕ್ಕಿ, ಸಾಂಬಾರು ಪೌಡ್ರು, ಎಣ್ಣೆ, ಮಕ್ಕಳಿಗೆ ಬೇಕಾಗುವ ಅಗತ್ಯ ವಸ್ತುಗಳನ್ನ ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಅಧ್ಯಕ್ಷರ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದೀರಾ? ನಿಮ್ಗೆ ರಜಾ ಇಲ್ಲ ಅಲ್ವಾ? ಮನೆ ಟಾರ್ಚರ್ ಕೊಟ್ಬಿಡ್ತೀರಾ, ಅದಕ್ಕೆ ರಜಾ ಕೊಡೋದ ನಿಮಗೆ. ಸೊ ನಮ್ಮ ಮೈವಿ ರಾಮ್ ಪ್ರಸಾದ್ ಸರ್ಗೆ ಮೊದಲನೇದಾಗಿ ನಾನು ಅವರ ಒಂದು ಅನುಪಸ್ಥಿತಿಯಲ್ಲಿ ವಂದಿಸುತ್ತಾ, ಅವ್ರು ಮಾಡ್ತಾ ಇರುವಂತಹ ಈ ಸಮಾಜ ಸೇವೆ ಕೆಲಸ ಆಕ್ಚುಲಿ ನಂಗೆ ಬಹಳ ಖುಷಿ ಆಗುತ್ತೆ. ಯಾಕೆಂತಂದ್ರೆ ವಿಶೇಷ ಚೇತನ ಮಕ್ಕಳನ್ನು ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬಟ್ ಅಂತ ಒಂದು ಜವಾಬ್ದಾರಿಯನ್ನ ಅವರು ಸಮಾಜಕ್ಕೆ ಬೇಕಾಗಿರುವಂತದ್ದು, ಅತಿ ಅಮೂಲ್ಯವಾಗಿರುವಂತದ್ದು ಒಂದು ಸೇವೆ ಇದು. ಯಾಕೆಂತಂದ್ರೆ ಮನೆಯಲ್ಲಿ ಎಲ್ಲ ಪೋಷಕರಿಗೂ ಕೂಡ ತುಂಬಾ ಕಷ್ಟ ಇಂಥ ಮಕ್ಕಳನ್ನ ನಾರ್ಮಲ್ ಆಗಿ ಇರುವಂತ ಎಲ್ಲ ಒಂದು ಮಕ್ಕಳನ್ನ ನೋಡ್ಕೊಳ್ಳೋದೇ ಬೇರೆ. ಬಟ್ ಇಲ್ಲಿ ಈ ತರ ಇರುವಂತ ಒಂದು ಮಕ್ಕಳನ್ನ ನೋಡ್ಕೊಳ್ಳೋದೇ ಬೇರೆ. ಇವರೆಲ್ಲ ದೇವ್ರ ಮಕ್ಕಳು ಅಂತಲೂ ಕೂಡ ಕರೆಯುವಂತಹ ಕೆಲಸ. ಅಂತದ್ರಲ್ಲಿ ಆ ಒಂದು ಜವಾಬ್ದಾರಿಯನ್ನ ಹೊತ್ತು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅರುಣೋದಯ ವಿಶೇಷ ಚೇತನ ಮಕ್ಕಳ ಶಾಲೆ. ರಾಮ್ ಪ್ರಸಾದ್ ಸರ್, ನಿಮ್ಗೆ ಮೊದಲನೇದಾಗಿ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ವಿಶೇಷವಾಗಿ ನೀವು ನಡೆಸ್ತಾ ಇರುವಂತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾನು ನನ್ನ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಂದ್ರೆ ಎಷ್ಟು ದೊಡ್ಡ ಮಟ್ಟದ ಜವಾಬ್ದಾರಿ ಆಗಿರುತ್ತೋ ಅದೇ ರೀತಿ ಇಲ್ಲಿ ಮಕ್ಕಳನ್ನ ನೋಡ್ಕೊಳ್ಳುವಂತ ಕೂಡ ಕೆಲಸ ಎಲ್ಲ ಶಿಕ್ಷಕರದು ಆಗಿರುತ್ತೆ, ಮತ್ತೆ ಇಲ್ಲಿರುವಂತ ಎಲ್ಲ ಸಿಬ್ಬಂದಿ ವರ್ಗದವ್ರದ್ದು ಆಗಿರುತ್ತೆ. ಈ ಶಾಲೆಯಲ್ಲಿ ಒಂದು ವಿಶೇಷವಾಗಿ ನಡೀತಾ ಇರೋದೇನಪ್ಪಾ ಅಂತಂದ್ರೆ, ಮಕ್ಕಳು ಮತ್ತೆ ಪೋಷಕರು ಅವರೇ ಕರ್ಕೊಂಡ್ ಬರುವಂತದ್ದು. ಮನೆಯಲ್ಲೂ ನೋಡ್ಕೊಂಡಂಗಾಗತ್ತೆ, ಇಲ್ಲಿ ಕೆಲಸನೂ ಮಾಡ್ದಂಗಾಗತ್ತೆ, ಸಂಸ್ಥೆನೂ ಕೂಡ ನಡೆಯುತ್ತೆ. ತುಂಬಾ ವಿಭಿನ್ನವಾಗಿ ಮಾಡ್ತಾ ಇರುವಂತ ಒಂದು ಕಾರ್ಯ ಇದು. ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲಾ ಕಡೆನೂ ಈ ರೀತಿ ಆಯ್ತು ಅಂತಂದ್ರೆ ಹಲವಾರು ಸಂಘ ಸಂಸ್ಥೆಗಳಿಗೆ ಸಿಬ್ಬಂದಿಯ ಕೊರತೆ ಇರೋದಿಲ್ಲ. ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿರುವಂತದ್ದು. ನಾನು ಬೇರೆ ಕಡೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೇಳ್ತೀನಿ. ಸೊ ಇದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಪಾಪಚೆ ಮನೇಲಿ ಕೆಲಸನೂ ಇಲ್ದಂಗೆ ಕೂತಿರ್ತಾರೆ, ಮತ್ತೆ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಾ ಕೂತಿರ್ತಾರೆ. ಅದೇ ಶಾಲೆಗೆ ಬಂದು ಸಿಬ್ಬಂದಿಯಾಗಿ ಕೆಲಸ ಮಾಡಿದ್ರೆ ಅವ್ರ ಮಕ್ಕಳು ಕಡೆಗಡೆ ಹೇಗಿರ್ತಾರೆ, ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ, ನೋಡ್ಕೊಳ್ಳುವಂತದ್ದಾಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಇದೊಂದು ಐಡಿಯಾಲಜಿ. ಸೊ ಇದನ್ನ ವರ್ಕೌಟ್ ಮಾಡಿ ನಾವು ಬೇರೆ ಕಡೆ ಸೊ ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ. ಓದಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ತಿಳಿಸುವಂತ ಕೆಲಸ ಮಾಡ್ತೀನಿ. ಮಕ್ಕಳ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕ್ಲಬ್ಬಿನ ಒಂದು ಮೈನ್ ಸಂಕಲ್ಪ ಈ ಸಲ ನಾನು ಮಾಡ್ಕೊಂಡಿದ್ದು 365 ದಿನ ಕೂಡ 365 ಅಕ್ಕಿ ಚೀಲ ಕೊಡಬೇಕು ಅಂತ ಹೇಳಿ. ಇವತ್ತು 269ನೇ ಅಕ್ಕಿ ಚೀಲವನ್ನ ಅರುಣೋದಯ ವಿಶೇಷ ಚೇತನ ಮಕ್ಕಳ ಶಾಲೆಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸಹಕಾರವಾಗಿ ನಿಂತಂತ ನನ್ನ ಕ್ಲಬ್ಬಿನ ಸದಸ್ಯರು ಇರ್ಬೋದು, ಮತ್ತೆ ನನ್ನ ಸ್ನೇಹಿತರು ಇರ್ಬೋದು, ಇತರೆ ಕ್ಲಬ್ಬಿನ ರೋಟರಿ ಮಿತ್ರರು ಇರ್ಬೋದು. ಸೊ ಇವರೆಲ್ಲರೂ ಸಹಕಾರದೊಂದಿಗೆ ನನ್ನ ಯೋಜನೆ ಯಶಸ್ವಿಯಾಗಿ ಸಾಗ್ತಾ ಬರ್ತಾ ಇದೆ. ಸೊ ಇವರೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಮತ್ತು ನನ್ನ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನನ್ನ ಸಹಕಾರ ಹೀಗೆ ಇರಲಿ. ಇನ್ನು ನನಗೆ ದಾನಿಗಳ ಒಂದು ಪ್ರತಿದಿನ ಒಬ್ಬರು ದಾನಿಗಳಿದ್ದೇ ಇರ್ತಾರೆ. ದಾನಿಗಳ ಪೈಕಿ ಅವರ ಮನೇಲಿ ಏನಾದರೂ ಒಂದು ಕಾರ್ಯಕ್ರಮಗಳಿರ್ಬೋದು, ಅಂದ್ರೆ ಒಂದು ಹುಟ್ಟುಹಬ್ಬ ಇರ್ಬೋದು, ವಿವಾಹ ವಾರ್ಷಿಕೋತ್ಸವ ಇರ್ಬೋದು, ಅಥವಾ ಏನಾದರೂ ಪುಣ್ಯ ಸ್ಮರಣೆ ಇರ್ಬೋದು, ಈ ರೀತಿ ಒಂದು ವಿಶೇಷ ದಿನಗಳಲ್ಲಿ ಯಾರಾದ್ರೂ ನನ್ನ ಸ್ನೇಹಿತರು ಕೊಡುವಂಥದ್ದು. ಇವರು ಕೂಡ ಮಂಜು ಅಂತ ಹೇಳಿ ನಮ್ಮ ರೈಲ್ವೆ ಮಿತ್ರರು. ಅವರ ತಂದೆಯ ಒಂದು ಜ್ಞಾಪಕಾರ್ಥವಾಗಿ ಈಗ ಕಳೆದ ಒಂದು 7 ತಿಂಗಳಿಂದ ನನಗೆ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಮಂಜುನಾಥ್ ಸರ್, ನಿಮ್ಮ ಈ ಒಂದು ಸಹಕಾರಕ್ಕೆ ನನ್ನ ಮತ್ತೆ ನನ್ನ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರ ತಂದೆ ಹೆಸರು ಬಂದು ಶ್ರೀಕಂಠಯ್ಯ ಬಿದ್ರಕೋಟೆ ಅಂತ ಹೇಳಿ. ಅವರು ಕೂಡ ರೈಲ್ವೆ ಉದ್ಯೋಗಿ ಆಗಿದ್ರು, RPF ಅಲ್ಲಿ ಇದ್ರು, ರೈಲ್ವೆ ಪ್ರೊಡಕ್ಷನ್ ಫೋರ್ಸ್ ಅಲ್ಲಿ. ಸೊ ಹಾಗಾಗಿ ಅವರು ಕಾಲವಾದ ಒಂದು ದಿನದಿಂದ ನೀವು ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಅಕ್ಕಿಯನ್ನ ಕೊಡ್ಲಿಕ್ಕೆ ಹೇಳಿದ್ರಿ. ಅವರ ಒಂದು 26ನೇ ತಾರೀಕು ಏನ್ ಬರುತ್ತೆ, ಆ 26ನೇ ತಾರೀಕು ಕೊಡಬೇಕು ಅಂತ ಹೇಳಿ ಪ್ರತಿ ತಿಂಗಳು ಕೊಡ್ತಾ ಇದ್ರಿ. ಸೊ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರದ ನೆರವಿಗೆ ನಾವು ಯಾವಾಗಲೂ ನಿಮ್ಮನ್ನ ಫೋನ್ ಮಾಡಿ ಜ್ಞಾಪಿಸ್ತೀವಿ. ಸೊ ಹಾಗೆ ನೀವು ಕೊಡ್ತಾ ಬರ್ತಾ ಇದ್ರಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ, ಹಾಗೆ ನಿಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ದೊರಕಲಿ, ನಿಮ್ಮ ತಂದೆಯವರ ಒಂದು ಆಶೀರ್ವಾದ ಇಡೀ ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ಒಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ, ಹಾಗೆ ನಿಮ್ಮ ಈ ಒಂದು ಸಹಕಾರಕ್ಕೆ ತಾಯಿ ಚಾಮುಂಡೇಶ್ವರಿ ನಿಮ್ಮ ತಂದೆಯವರ ಆತ್ಮಕ್ಕೂ ಶಾಂತಿ ದೊರಕಿಸಿ, ಹಾಗೆ ನಿಮ್ಮ ಕುಟುಂಬದವರೆಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಒಂದು ಪ್ರಾರ್ಥನೆ ಕೂಡ ಸಲ್ಲಿಸ್ತಾ, ಇಲ್ಲಿರುವಂತ ಎಲ್ಲ ಸಿಬ್ಬಂದಿ ವರ್ಗ, ಅರುಣೋದಯ ವಿಶೇಷ ಚೇತನ ಮಕ್ಕಳ ಶಿಬಿರ
ಏನು ಶಾಲೆ ನಡೆಸ್ತಾ ಇದ್ದಾರೆ ಇಲ್ಲಿರುವಂಥ ಸಿಬ್ಬಂದಿ ವರ್ಗ ಮತ್ತು ಇಲ್ಲಿ ಮಕ್ಕಳ ಒಂದು ಸಂಪೂರ್ಣ ಧನ್ಯವಾದಗಳನ್ನ ಇವರ ಪರವಾಗಿ ನಾನು ನಿಮಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ದರ್ಶನ್ ಸರ್, ಈ ದರ್ಶನ್ ಸರ್ ಅವರು ಕೂಡ ನನಗೆ 1 kg ಖಾರದ ಪುಡಿ, 1 kg ಉಪ್ಪು ಮತ್ತೆ 1 ಲೀಟರ್ ಅಡುಗೆ ಎಣ್ಣೆ ಇದನ್ನ ಪ್ರತಿನಿತ್ಯ ಯಾವ್ದಾದ್ರು ನೀವು ಅಕ್ಕಿ ಕೊಡೋ ಜಾಗಕ್ಕೆ ತಲುಪಿಸಿ ಸರ್ ಅಂತ ಹೇಳಿ ನನಗೆ ಅದನ್ನು ಕೂಡ ಸಹಾಯವಾಗಿ ಕೊಡ್ತಾ ಬರ್ತಾ ಇದ್ದಾರೆ. ತುಂಬಾ ಸಹಾಯವನ್ನ ನಮ್ಮ ಕ್ಲಬ್ಗಾಗಿ ಮಾಡಿರುವಂತವ್ರು ಅವರು. ಶಿವ್ ಗೊತ್ತದು ಆಲ್ಮೋಸ್ಟ್ ಆಲ್ ನಾವು ಯಾಕಂತಂದ್ರೆ ಮಸಾಲ ಪದಾರ್ಥಗಳನ್ನ ನಾವು ಅಡುಗೆ ಕೋವಿಡ್ ಸಂದರ್ಭದಲ್ಲಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಫುಡ್ ಪ್ರಾಡಕ್ಟ್ಸ್ ಏನ್ ನಡೆಸ್ತಾ ಇದ್ದಾರೆ ಈಗ ನನಗೆ ಸಹಾಯವಾಗಿ ಕೊಡ್ತಾ ಇದ್ದಾರೆ ಈ ಒಂದು ಪದಾರ್ಥಗಳನ್ನ. ಅವರೇ ನಮ್ಗೆ ಆ ಸಂದರ್ಭದಲ್ಲೂ ಕೂಡ ಮಸಾಲ ಪದಾರ್ಥ ಕೊಟ್ಟಂತದ್ದು. ಸೊ ಹಾಗಾಗಿ ಶಿವು ಅಲ್ಲಿಗೆ ಬರ್ತಿದ್ದ ನೋಡಿದ್ದೆ. ಸೊ ಹಾಗೆ ಆ ದಿನಗಳಿಂದಲೂ ಕೂಡ ಅವರು ಒಂದು ಕ್ಲಬ್ಬಿಗಾಗಿ ಸಮಾಜಕ್ಕಾಗಿ ಏನಾದ್ರು ಒಂದು ಸೇವೆಯನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಅವರು ನಮ್ಮ ಕ್ಲಬ್ಬಿನ ಮೆಂಬರ್ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ದರ್ಶನ್ ಸರ್, ನಿಮಗೆ ಮತ್ತೆ ನಿಮ್ಮ ಕುಟುಂಬದವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಲಿ ಅಂತ ಹಾಗೆ ಒಂದು ವಿಶೇಷತೆ ವಿನಯ್ ಅಂತ ಹೇಳಿ ಅವರು ನಮ್ಮ ಹೊಸದಾಗಿ ಇದೊಂದು ಸೇರ್ಪಡೆ ORS ಪ್ಯಾಕ್ಗಳನ್ನ ಮಕ್ಕಳುಗಳಿಗೆ ಕೊಡುವಂಥದ್ದು. ಈ ಒಂದು ಸಂದರ್ಭದಲ್ಲಿ ತುಂಬಾ ಬೇಸಿಗೆ ಕಾಲದಲ್ಲಿ ತುಂಬಾ ದಣಿವಾಗುತ್ತೆ ಅಂತ ಹೇಳಿ ಮಕ್ಕಳುಗಳಿಗೆ ಒಂದ್ ಸ್ವಲ್ಪ ಎನರ್ಜಿ ಡೌನ್ ಕೂಡ ಆಗುತ್ತೆ ಅಂತ ಹೇಳಿ ಸೊ ಅವರು ಒಂದು ORS ಪ್ಯಾಕ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಒಂದು ಬಾಕ್ಸ್ ಅಲ್ಲಿ 27 ಇರುತ್ತೆ. ಮಕ್ಕಳೆಲ್ಲ 54 ಜನ ಇದ್ದಾರೆ. 54 ಜನ ಮಕ್ಕಳಿಗೂ ಕೊಡುವಂತದ್ದಾಗ್ಲಿ ಮುಂದಿನ ದಿನಗಳಲ್ಲಿ ಬರ್ತಾ ನಾನು ಕೂಡ ಅದನ್ನ ತಲುಪಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿನಯ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಹಾಗೆ ನನಗೆ ಇಷ್ಟೊತ್ತು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್.